ವಿರುದ್ಧ ಅಬ್ದುಲ್ಲಾ ರೆಹಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಮುಖಂಡರು ಕಿಡಿಕಾರಿದ್ದಾರೆ. ಮಂಗಳೂರಿನ ಶಾದಿ ಮಹಲ್ನಲ್ಲಿ ಸಭೆ ನಡೀತಾ ಇತ್ತು. ಈಗಷ್ಟೇ ಅದರ ಅಪ್ಡೇಟ್ ಅನ್ನು ನೀಡಿದ್ವಿ. ಇದೀಗ ಸಭೆಯಲ್ಲಿ ಗಲಾಟೆ ಆಗಿದೆ. ಸರ್ಕಾರವನ್ನ ಹೊಗಳಿದ್ದಕ್ಕೆ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಹಮೀದ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಹಮೀದ್. ರಾಜೀನಾಮೆ ನೀಡುವ ಬಗ್ಗೆ ಚಿಂತನೆ ಆಗ್ತಾ ಇತ್ತು. ನೋಡಿ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿದ್ರು ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಪಕ್ಷದಿಂದ, ಸರ್ಕಾರದಿಂದ ಮುಸ್ಲಿಂ ಸಮುದಾಯಕ್ಕೆ ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ರಾಜೀನಾಮೆ ಕೊಡುವ ನಿರ್ಧಾರ ಬಂದಿದ್ರು. ಆದರೆ ಇದೀಗ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಅನ್ನೋ ಮಾಹಿತಿ ಇದೆ. ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ನೀವು ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತನಾಡಿದ್ರು ಅನ್ನೋ ವಿಚಾರಕ್ಕೆ ಹಮೀದ್ ವಿರುದ್ಧವೇ ತಿರುಗಿ ಬಿತ್ತು ಸಮುದಾಯ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ. ದಿನೇಶ್, ಆಗಿದ್ದೇನು ಎಕ್ಸಾಕ್ಟ್ಲಿ? ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತನಾಡಿದ್ರು ಅನ್ನೋದು ಆಕ್ರೋಶನ ಅಥವಾ ಏನಾಯ್ತು ಎಕ್ಸಾಕ್ಟ್ಲಿ ಅಲ್ಲಿ? ಸ್ಮಿತಾ, ಏನು ಶಾದಿ ಮಹಲ್ನಲ್ಲಿ ಇವತ್ತು ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರ ಸಭೆ ನಡೀತಾ ಇತ್ತು. ಆರಂಭದಲ್ಲಿ ಸಭೆ ಬಹಳಷ್ಟು ಶಾಂತವಾಗಿ ಹೋಗಿತ್ತು. ಏನು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂತಹ ಶಾಹುಲ್ ಹಮೀದ್ ಅವರು ಒಂದಷ್ಟು ಪೀಠಿಕೆಯನ್ನು ಮಾತಾಡಿ ಏನು ರಾಜೀನಾಮೆಯ ಪತ್ರವನ್ನು ಕೂಡ ತಂದಿದ್ದೇನಂತ ಹೇಳಿದ್ರು. ಆದ್ರೆ ಕೊನೆಯ ಕ್ಷಣದಲ್ಲಿ ಅವರು ತಮ್ಮ ಏನು ಮಾತಿನಲ್ಲಿ ಉಲ್ಟಾ ಹೊಡೆದಿರುವಂತದ್ದು. ಕೊನೆಯ ಕ್ಷಣದಲ್ಲಿ ಮಾತಾಡ್ತಾ ಹೇಳಿದ್ರು ಏನಂದ್ರೆ, ಮುಖ್ಯಮಂತ್ರಿಗಳು ಇವತ್ತು ನನ್ನ ಜೊತೆ ಕಾಲ್ನಲ್ಲಿ ಮಾತಾಡಿದ್ದಾರೆ, ನಮ್ಮ ಪರವಾಗಿ ಮುಖ್ಯಮಂತ್ರಿಗಳು ಇದ್ದಾರೆ, ಸರ್ಕಾರ ಕೂಡ ನಮ್ಮ ಪರವಾಗಿ ಇರುತ್ತೆ, ನಮ್ಮ ರಾಜೀನಾಮೆಯನ್ನು 1 ವಾರಗಳ ಕಾಲ ಮುಂದೂಡೋಣ ಅಂತ ಹೇಳಿರುವಂತದ್ದು. ಇದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುತ್ತೆ. ಯಾಕಂದ್ರೆ ಆರಂಭದಿಂದಲೂ ಕೂಡ ಇವತ್ತು ಸೇರಿದ್ದು ಕೂಡ ರಾಜೀನಾಮೆ ಕೊಡುವುದಕ್ಕೆ ಅಂತ, ಮತ್ತು ನಿನ್ನೆಯಿಂದಲೂ ಕೂಡ ರಾಜೀನಾಮೆ ಪರ್ವ ಆರಂಭವಾಗಿದೆ. ಕಾಂಗ್ರೆಸ್ನ ಕೆಲವು ಬಹುತೇಕ ಮುಖಂಡರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನು ಕೂಡ ನೀಡ್ತಾ ಇದ್ದಾರೆ. ಒಂದಷ್ಟು ಕಾರ್ಯಕರ್ತರು ಕೂಡ ಏನು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡ್ತಾ ಇದ್ದಾರೆ. ಇವತ್ತು ಕೂಡ ದೊಡ್ಡ ಕಾರ್ಯಕ್ರಮ ಮಾಡಿ ಇಲ್ಲಿ ರಾಜೀನಾಮೆ ಕಾರ್ಯಕ್ರಮ
ಕಾರ್ಯಕ್ರಮ ಅಂತಾನೂ ಕೂಡ ಹೇಳಲಾಗ್ತಿತ್ತು. ಆದ್ರೆ ಏನು ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂತಹ ಶಾಹುಲ್ ಹಮೀದ್ ಅವರು ಆರಂಭದಲ್ಲಿ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿ ಮತ್ತು ರಾಜೀನಾಮೆ ಪತ್ರವನ್ನು ತಂದಿದ್ದೇನೆ ಅಂತ ಹೇಳಿ, ಆದ್ರೆ ಕೊನೆಯ ಕ್ಷಣದಲ್ಲಿ ಉಲ್ಟಾ ಹೊಡೆದಿರುವಂತದ್ದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತ. ಅವರು ಕೊನೆಯ ಕ್ಷಣದಲ್ಲಿ ಹೇಳಿರುವಂತದ್ದು ಏನಂದ್ರೆ, ಇವತ್ತು ಸಿದ್ದರಾಮಯ್ಯನವರು ನನ್ನ ಜೊತೆ ಕಾಲ್ ನಲ್ಲಿ ಮಾತಾಡಿದರೆ ನಮ್ಮ ಪರವಾಗಿ ಇದ್ದಾರೆ, 1 ವಾರಗಳ ಕಾಲ ಇದನ್ನು ಮುಂದೂಡೋಣ ಅಂತ ಹೇಳಿದ್ರು. ಇದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಬಹಳಷ್ಟು ಕಾಂಗ್ರೆಸ್ನ ಇತರೆ ಮುಖಂಡರು ಏನಿದ್ದಾರೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಜೊತೆಗೆ ಇವತ್ತೇ ರಾಜೀನಾಮೆಯನ್ನು ಕೊಡಬೇಕು, ನಮ್ಗೆ ನಮ್ಮ ಕಾಂಗ್ರೆಸ್ಗೆ ನಮ್ಮ ಅಗತ್ಯ ಇಲ್ಲ, ನಮ್ಗೆ ಕೂಡ ಏನೋ ಕಾಂಗ್ರೆಸ್ ಏನಿದೆ ಅದು ನಮ್ಮನ್ನು ತಾರತಮ್ಯ ರೀತಿಯಲ್ಲಿ ನೋಡ್ತಾ ಇದೆ, ಹಾಗಾಗಿ ಅಂತಹ ಕಾಂಗ್ರೆಸ್ ನಮ್ಗೆ ಅಗತ್ಯ ಇಲ್ಲ, ಅದರ ಹುದ್ದೆಗಳು ಕೂಡ ಅಗತ್ಯ ಇಲ್ಲ, ನೀವು ಕೂಡ ಇವತ್ತೇ ರಾಜೀನಾಮೆ ನೀಡಬೇಕು ಅನ್ನುವಂತ ಆಗ್ರಹವನ್ನು ಮಾಡಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು. ಮುಖಂಡರು ಸಮಾಧಾನ ಪಡಿಸುವುದಕ್ಕೆ ನೋಡಿದ್ರು ಕೂಡ ಯಾರೂ ಕೂಡ ಸಮಾಧಾನಕ್ಕೆ ಒಪ್ತಾ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ನಿಂದ ನಮ್ಮ ಸಮುದಾಯಕ್ಕೆ ಏನು ಅನ್ಯಾಯ ಆಗಿದೆ, ನಮ್ಮ ಸಮುದಾಯದ ಮಾತನ್ನು ಕೇಳ್ತಾ ಇಲ್ಲ, ಒಂದಲ್ಲ ಒಂದು ಕಾರಣಕ್ಕೋಸ್ಕರ ನಮ್ಮ ಸಮುದಾಯದ ಮಾತನ್ನು ಲೆಕ್ಕಿಸ್ತಾ ಇಲ್ಲ ಮತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಜೊತೆಗೆ ಈ ಹಿಂದೆ ನಡೆದಂತಹ ಕೊಲೆಯ ನಂತರದಲ್ಲಿ ಪ್ರವೋಕ್ ಮಾಡಿದಂತಹ ಭಾಷಣಕಾರರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ಅಂತಹ ಪಕ್ಷದ ಹುದ್ದೆಗಳು ನಮ್ಗೆ ಅಗತ್ಯ ಇಲ್ಲ, ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡುವುದಕ್ಕೋಸ್ಕರವಾಗಿಯೇ ಈ ಒಂದು ಸಭೆಯನ್ನು ಸೇರಿದ್ದೇವೆ. ಸಭೆಯ ಉದ್ದೇಶವೂ ಕೂಡ ಅದು, ನಾವು ಬಂದಂತ ಉದ್ದೇಶವೂ ಕೂಡ ರಾಜೀನಾಮೆ ನೀಡುವುದಕ್ಕೆ ಆಗಿ. ಹೀಗಾಗಿ ರಾಜೀನಾಮೆ ಕೊಟ್ಟೇ ಹೋಗೋಣ, ಅದರಲ್ಲಿ 2 ಮಾತಿಲ್ಲ. ರಾಜೀನಾಮೆಯಿಂದ ಹಿಂದೆ ಸರಿಯುವಂತಹ ಪ್ರಶ್ನೆಯೂ ಕೂಡ ಇಲ್ಲ, 1 ವಾರಗಳ ಕಾಲ ಕಾಯುವಂತ ಅಗತ್ಯವೂ ಕೂಡ ಇಲ್ಲ ಅನ್ನುವಂತ ಮಾತನ್ನು ಇಲ್ಲಿನ ಕಾರ್ಯಕರ್ತರು ಅಂದ್ರೆ ಕಾಂಗ್ರೆಸ್ನಲ್ಲಿದ್ದಂತಹ ಮುಸ್ಲಿಂ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು. ಯಾವುದೇ ಮುಖಂಡರು ಕೂಡ ಮನವಿ ಮಾಡಿದ್ರು ಕೂಡ ಯಾರೂ ಕೂಡ ಬರ್ತಾ ಇಲ್ಲ. ರಾಜೀನಾಮೆ ಇವತ್ತೇ ಪ್ರಕಟ ಆಗಬೇಕು ಮತ್ತು ಎಲ್ಲರೂ ಕೂಡ ರಾಜೀನಾಮೆಯನ್ನು ಕೊಟ್ಟೇ ಇಲ್ಲಿಂದ ತೆರಳಬೇಕು ಅನ್ನುವಂತಹ ಮಾತನ್ನು ಇಲ್ಲಿ ಸೇರಿದಂತಹ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ದಿನೇಶ್. ಅಬ್ದುಲ್ಲಾ ರೆಹಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಮುಖಂಡರು ಕಿಡಿಕಾರಿದ್ದಾರೆ. ಮಂಗಳೂರಿನ ಶಾದಿ ಮಹಲ್ನಲ್ಲಿ ಸಭೆ ನಡೀತಾ ಇತ್ತು, ಈಗಷ್ಟೇ ಅದರ ಅಪ್ಡೇಟ್ ಅನ್ನು ನೀಡಿದ್ವಿ. ಇದೀಗ ಸಭೆಯಲ್ಲಿ ಗಲಾಟೆ ಆಗಿದೆ. ಸರ್ಕಾರವನ್ನ ಹೊಗಳಿದ್ದಕ್ಕೆ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಹಮೀದ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಹಮೀದ್. ರಾಜೀನಾಮೆ ನೀಡುವ ಬಗ್ಗೆ ಚಿಂತನೆ ಆಗ್ತಾ ಇತ್ತು. ನೋಡಿ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿದ್ರು ಕಾಂಗ್ರೆಸ್ನಲ್ಲಿ.
ಕಾಂಗ್ರೆಸ್ ಪಕ್ಷದಿಂದ ಸರ್ಕಾರದಿಂದ ಮುಸ್ಲಿಂ ಸಮುದಾಯಕ್ಕೆ ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ರಾಜೀನಾಮೆ ಕೊಡುವ ನಿರ್ಧಾರಕ್ಕೆ ಬಂದಿದ್ರು. ಆದರೆ ಇದೀಗ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಅನ್ನೋ ಮಾಹಿತಿ ಇದೆ. ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ನೀವು ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತನಾಡಿದ್ರು ಅನ್ನೋ ವಿಚಾರಕ್ಕೆ ಹಮೀದ್ ವಿರುದ್ಧವೇ ತಿರುಗಿ ಬಿತ್ತು ಸಮುದಾಯ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ. ದಿನೇಶ್, ಆಗಿದ್ದೇನೆ ಎಕ್ಸಾಕ್ಟ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತನಾಡಿದ್ರು ಅನ್ನೋದು ಆಕ್ರೋಶ